ಬೆಂಗಳೂರು ಕಾಳಿದಾಸ ಮತ್ತು ರಾಘವೇಂದ್ರ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಆಗಸ್ಟ್ 29ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ. ಕೃಷ್ಣಪ್ಪ, ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರಾದ ಟಿ.ಎ. ಶರವಣ, ಜೆಡಿಎಸ್ ಮುಖಂಡರಾದ ಅರಮನೆ ಶಂಕರ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದಾರೆ. ಇದೇ ವೇಳೆ ಬಿಜೆಪಿ ಲೋಕಸಭಾ ಸದಸ್ಯರಾದ ಹಾಗೂ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಕಾಂಗ್ರೆಸ್ ಮುಖಂಡರಾದ ಯು.ಬಿ. ವೆಂಕಟೇಶ್, ಜೆಡಿಎಸ್ ಮುಖಂಡರಾದ ಕೆ. ಬಾಗೇಗೌಡ ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಟಿ. ತಿಮ್ಮೇಗೌಡರವರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ. ಟ್ರಸ್ಟ್ ಅಧ್ಯಕ್ಷರಾದ ವಿ. ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗಾಗಿ ಸಿದ್ಧತೆ ನಡೆಸಿದ್ದಾರೆ. ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮತ್ತಷ್ಟು ಉತ್ತೇಜನ ನೀಡುವ ಉದ್ದೇಶದ ಈ ಕಾರ್ಯಕ್ರಮಕ್ಕೆ ನಿವಾಸಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಟ್ರಸ್ಟ್ ಮನವಿ ಮಾಡಿದೆ. ಸರ್ವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಪ್ರೆಸಿಡೆಂಟ್ರು, ವೈಸ್ ಪ್ರೆಸಿಡೆಂಟ್ರು ಎಲ್ಲರೂ ಹೇಳಾಗಿದೆ. ಈ ವಿಷಯದಲ್ಲಿ ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಬಯಸೋದಿಲ್ಲ. ಕಾರಣಾಂತರದಿಂದ ಇದು ಬಹಳ ವರ್ಷದಿಂದ ನೆರಗುದಿ ಬಿದ್ದಿತ್ತು. ಹಿಂಗೆ ಅದು ಕಾರಣ ಈ ಕಾರಣ ಅಂತಂದು ಬೇಡ. ಇದಕ್ಕೆ ಉದ್ಘಾಟನೆ ಮಾಡಿದವರು ಮಾಯಣ್ಣವರು ದಿವಂಗತ ಆಗಿ ಸ್ವರ್ಗದಲ್ಲಿದ್ದಾರೆ. ಇವತ್ತಿಗೆ ಅವರು ಮಾಡಿಕೊಟ್ಟಿದ್ದು ನಾವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ಇದಕ್ಕೆ ಅವ್ರು ಆ ತತ್ವದ ನಂತರ ಕೃಷ್ಣಪ್ಪನ ಪ್ರೆಸಿಡೆಂಟ್ ಮಾಡ್ಕೊಂಡು ಅದನ್ನು ಈಗ ಕೇವಲ 7-8 ತಿಂಗಳಿನಲ್ಲಿ ಅವರು ಸಹಿತ ಎಲ್ಲ ದುಡ್ಡನ್ನು ಕಲೆಕ್ಷನ್ ಮಾಡಿ 18-20 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡಿ ಹೊಸ ಕಟ್ಟಡನ ಕಟ್ಟಿಸ್ಬಿಟ್ಟು ಇನ್ನು ಮುಂದೆ ಇದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು MP MLAಗಳಿಗೆಲ್ಲ ಹೋಗಿ ಅವರು ಬರ್ತೀವಿ ಅಂದರು. 29/8/26ಕ್ಕೆ ಇಲ್ಲಿ ಉದ್ಘಾಟನೆ ಇದೆ. ಆದ್ದರಿಂದ ತಾವು ಕಾಳಿದಾಸ ಬಡಾವಣೆಯವರು ಮತ್ತು ರಾಘವೇಂದ್ರ ಬಡಾವಣೆಯವರು ಎಲ್ಲರೂ ಬಂದರೆ ಒಂದು ಒಳ್ಳೆಯದು ಸಮಾರಂಭ ನಡೀಬೇಕು. ಇದಕ್ಕೆ ಉಪಹಾರ ಎಲ್ಲ ಇದೆ. 9 ಗಂಟೆಗೆ ಲಘು ಉಪಹಾರ ದಾಸೇಗೌಡರೆಲ್ಲ ಏರ್ಪಡಿರೋದ್ರಿಂದ ತಾವು ಎಲ್ಲ ಬಂದರೆ ಅವರಿಗೆ ಉತ್ತೇಜನ ಆಗುತ್ತೆ. ಇಲ್ಲದವರೇ ಕಾಳಿದಾಸ ಲೇಔಟು ಏನಪ್ಪ ಜನಗಳೇ ಬರೋಲ್ಲ, ಲೈಬ್ರರಿ ಹೇಗೆ ನಡೆಸಬೇಕು ಏನು ಎತ್ತ ಅಂತಂದಾಗುತ್ತೆ. ಅದನ್ನ ನಿಮಗೋಸ್ಕರವಾಗೇ ಮಾಡಿರೋದು. ಇದನ್ನು ಯಾವುದು ನಮ್ಮ ಇಲ್ಲಿ ಕ್ಷೇಮಾಭಿವೃದ್ಧಿಗೋಸ್ಕರ ಮಾಡಿರೋದೆ. ಹೊಸಬರು ಎಲ್ಲರೂ ಬಂದಿದ್ದಾರೆ. ಮೊದಲು 7 ಜನ ಟ್ರಸ್ಟ್ ಮಾಡಬೇಕು ಅಂತ ಇತ್ತು. 7 ಜನದಲ್ಲಿ ಟ್ರಸ್ಟ್ ಮಾಡೋದು ಬೇಡ ಅಂದ್ಕೊಂಡು ತಗೊಂಡು ಒಟ್ಟು 13 ಜನನೇ ಮಾಡ್ಕೊಂಡಿದ್ದೀವಿ ನಾವು ಇದನ್ನು. ಆದ್ದರಿಂದ ತಾವು ದಯವಿಟ್ಟು ಯಾರೂ ತಪ್ಪಿಸ್ಕೊಳ್ದ ಹಾಗೆ ಟೈಮೇ ಸರಿಯಾಗಿ ಮೊದಲೇ ಬಂದು, ಎಷ್ಟು ಗಂಟೆ ನಮ್ಗೆ ಇದ್ದಿದ್ದು 10 ಗಂಟೆಗ, ನಾವು 9 ಗಂಟೆಗೆ ಬಂದು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತೀವಿ. ಆಮೇಲೆ ರಾಘವೇಂದ್ರ ಬಡಾವಣೆಯನ್ನ ಒಬ್ಬೊಬ್ಬರು ಲೀಡರ್ ಮಾಡ್ತೀವಿ. ಅವ್ರನ್ನ ಲೀಡರ್ ಮುಖಾಂತರ ಎಲ್ಲ ಪಾಂಪ್ಲೆಟ್ಗಳು ಹಂಚಿ ಮಾಡಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ಆಯ್ತಾ? ಆದ್ರಿಂದ ನನ್ನ ಹೆಸರು KB ಧರ್ಮಸಿಂಗ್ ಅಂತ. ಬಡಾವಣೆಯ 29ನೇ ತಾರೀಕು ಉದ್ಘಾಟನೆ ಸಮಾರಂಭಕ್ಕೆ ಎಲ್ಲರೂ ಆಗಮಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಎಲ್ಲ ಸಂಸ್ಥೆಗಳು ಬಂದು ಉದ್ಘಾಟನೆ ಯಶಸ್ವಿಗೊಳಿಸ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಸಿದ್ದಪ್ಪ, ಎಂ ಸಿದ್ದಪ್ಪ. HN ರಾಜು ಆದ ನಾನು ಸದಸ್ಯನಾಗಿದ್ದೀನಿ. ಇಲ್ಲಿ ಕಾಳಿದಾಸ ಬಡಾವಣೆ, ರಾಘವೇಂದ್ರ ಬಡಾವಣೆ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ಸ್ನೇಹಿತರುಗಳು ಮಾತಾಡಿದ್ದಾರೆ, ಅದಕ್ಕೆ ನನಗೆ ಸಂತೋಷ. ಕಾಳಿದಾಸ ಮತ್ತೆ ರಾಘವೇಂದ್ರ ಬ್ಲಾಕ್ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಈ ಟ್ರಸ್ಟ್ನ ಈ ಭಾಗದ ಎಲ್ಲರಿಗೂ ಸ್ವಾಗತ. ಮತ್ತೆ ಉದ್ಘಾಟನೆ ಇದೆ ಬೆಳಗ್ಗೆ 10 ಗಂಟೆಗೆ. ದಯಮಾಡಿ ಈ ಭಾಗದ ಎಲ್ಲರೂ ಜನರು ಬರಬೇಕು. ಎರಡನೇದಾಗಿ ಲೈಬ್ರರಿ ಬಹಳ ವರ್ಷದಿಂದ ನಡೀತಾ ಇದೆ. ಇಲ್ಲೆಲ್ಲ ಸೀನಿಯರ್ ಇದ್ದಾರೆ. ನಮ್ಮ ಧರ್ಮಸಿಂಗ್ ಅವರು ಇರ್ಬೋದು, ರಾಜಣ್ಣ ಅವರು ಇರ್ಬೋದು, ನಮ್ಮ ವೆಂಕಟೇಶ್ ಕಾರ್ಯದರ್ಶಿ ಅವರ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರು. ಈಗೇನು ಹಳೆ ಬಿಲ್ಡಿಂಗ್ ಇತ್ತು, ಹೊಸ ಬಿಲ್ಡಿಂಗ್ ನ ಕಟ್ಟಿದೀವಿ. ಇನಾಗ್ರೇಷನ್ ಅಂತ ಹೇಳಿದ್ವಲ್ಲ, ಹೊಸ ಬಿಲ್ಡಿಂಗ್ ಉದ್ಘಾಟನೆಗೋಸ್ಕರ ಶಾಸಕರು ಇರ್ಬೋದು, ಎಂ ಕೃಷ್ಣಪ್ಪನವ್ರು ಇರ್ಬೋದು, ಬಹಳ ಜನ ಬರೋರು ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಬಂದು ನಿಮ್ಮ ಉಪಸ್ಥಿತಿನ ತೋರಿಸ್ಬೇಕು.
ಉದ್ಘಾಟನೆಯನ್ನ ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ನಮ್ಮ ಸೀನಿಯರ್ ರಾಜಣ್ಣ ಅವರು ಇದ್ದಾರೆ, ಎಲ್ರು ದಯಮಾಡಿ ಎಲ್ರು ಬರಬೇಕು. ನಾವೆಲ್ಲರೂ ಒಗ್ಗಟ್ಟಿಂದ ಈ ಭಾಗದಲ್ಲಿ ಲೈಬ್ರರಿ ತುಂಬಾ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಅದ್ಭುತವಾಗಿ ನಡೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಂತ ಎಲ್ರಿಗೂ ನಮಸ್ಕಾರ. ನಾನು ಶಿವನಂಜಪ್ಪ, ಡೈರೆಕ್ಟ್ರು. ಮತ್ತು ರಾಘವೇಂದ್ರ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘ ಟ್ರಸ್ಟ್ನ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಇಲ್ಲಿ ಸೇರಿರೋ ಕ್ರಮ ಏನಪ್ಪ ಅಂದರೆ, ಮುಂದಿನ 29/8/2026 ಶನಿವಾರ ಬೆಳಿಗ್ಗೆ ನಮ್ಮ ಟ್ರಸ್ಟ್ನ ವಾಚನಾಲಯ ಮತ್ತು ಕಚೇರಿ ಎರಡೂ ಉದ್ಘಾಟನೆ ಇರೋದ್ರಿಂದ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯರು, ಸಂಸದರಾದಂಥ ತೇಜಸ್ವಿ ಸೂರ್ಯರವರು ಮತ್ತು ಕೃಷ್ಣಪ್ಪನವರು, ಬಾಗೇಗೌಡರು, ತಿಮ್ಮೇಗೌಡರು ಎಲ್ಲ ಮುಖಂಡರು ಬರ್ತಾ ಇರೋದ್ರಿಂದ ತಾವುಗಳು ಎಲ್ಲರೂ ಸರ್ ನಮ್ಮ ಅಕ್ಕಪಕ್ಕದ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ನಿವಾಸಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಟಿ.ಕೆ. ವೆಂಕಟೇಶ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿ. ಕಾಳಿದಾಸ ಮತ್ತು ರಾಘವೇಂದ್ರ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಪರವಾಗಿ ಉಪಾಧ್ಯಕ್ಷನಾದ ದಾಸೇಗೌಡ ತಮ್ಮಲ್ಲಿ ನನ್ನ ಕಾಳಿದಾಸ ಮತ್ತು ರಾಘವೇಂದ್ರ ಬ್ಲಾಕ್ ನಿವಾಸಿಗಳ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾವು ಸಾರ್ವಜನಿಕರ ಕುಂದುಕೊರತೆಗಳಿಗೋಸ್ಕರ ಮತ್ತು ನಾಗರಿಕರ ಹಿತರಕ್ಷಣೆಗೋಸ್ಕರ ಒಂದು ಟ್ರಸ್ಟನ್ನು 1993ರಿಂದ ಪ್ರಾರಂಭ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಈ ನಮ್ಮ ಸಂಘದಲ್ಲಿ ಟ್ರಸ್ಟ್ನಲ್ಲಿ ಒಂದು ನೂತನ ಗ್ರಂಥಾಲಯದ ಕಟ್ಟಡವನ್ನು ಸಹ ಮಾಡಿದ್ದೀವಿ. ಅದನ್ನು ಉದ್ಘಾಟನಾ ಸಮಾರಂಭಕ್ಕೆ ಖ್ಯಾತಿ ವ್ಯಕ್ತಿಗಳೆಲ್ಲ ಆಗಮಿಸುತ್ತಿದ್ದಾರೆ. ಅದರಿಂದ ನನ್ನ ಬಡಾವಣೆಯ ಎಲ್ಲ ನಾಗರಿಕರು ಬಂದು ತಮ್ಮ ಟ್ರಸ್ಟ್ನ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ತಮ್ಮ ಆಹ್ವಾನ ಇರಬೇಕೆಂದು ಕೋರುತ್ತೇನೆ. ಆತ್ಮೀಯ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕಾಳಿದಾಸ ರಾಘವೇಂದ್ರ ಬಡಾವಣೆಯಲ್ಲಿ ನೂತನವಾದ ಕಟ್ಟಡ ಮತ್ತು ಗ್ರಂಥಾಲಯವನ್ನು ದಿನಾಂಕ 29/8/2026 ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಮತ್ತು ಫ್ಯಾಮಿಲಿ ಸಮೇತ, ಕುಟುಂಬದವರು ಸಮೇತರಾಗಿ ಎಲ್ಲರೂ ಬರಬೇಕಂತ ವಿನಂತಿ. ನಾನು ಈ ಗ್ರಂಥಾಲಯದ ನಿರ್ದೇಶಕ ಲೋಕೇಶ್. ಮತ್ತು ರಾಘವೇಂದ್ರ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ನಾನು ಕೃಷ್ಣಪ್ಪನವರು ನಮ್ಮ ಭಾಗದ ಜನತೆಗೆ, ಕಾಳಿದಾಸ ಮತ್ತು ರಾಘವೇಂದ್ರ ಬಡಾವಣೆ ಜನತೆಯಲ್ಲಿ ಮನವಿ ಮಾಡೋದೇನೆಂದರೆ, ಈ ತಿಂಗಳು 29/8/26 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನೂತನ ಕಟ್ಟಡ ಉದ್ಘಾಟನಾ, ನಮ್ಮ ವಾಚನಾಲಯ ಮತ್ತು ನಮ್ಮ ಟ್ರಸ್ಟ್ನ ಕಚೇರಿ ಉದ್ಘಾಟನೆ ಇದೆ. ನಮ್ಮ ಕಾಳಿದಾಸ ಮತ್ತು ರಾಘವೇಂದ್ರ ಬಡಾವಣೆ ಎಲ್ಲ ನಮ್ಮ ನಿವಾಸಿಗಳು ಬಂದು ಈ ಉದ್ಘಾಟನಾ ಕಾರ್ಯಕ್ರಮ ಯಶಸ್ಸುಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಉದ್ಘಾಟನೆಗೆ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಮತ್ತೆ ಇನ್ನು ಇತರೆ ಗಣ್ಯ ವ್ಯಕ್ತಿಗಳು ಬಂದು ಉದ್ಘಾಟನೆ ಮಾಡಲಿದ್ದಾರೆ. ದಯವಿಟ್ಟು ಎಲ್ಲ ಬಂದು ನಮ್ಮ ಬಡಾವಣೆ ನಿವಾಸಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಮ್ಮ ಬಡಾವಣೆ ಜನರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮುನಿಯಪ್ಪ ಅಂತ. ಈ ಸಂಸ್ಥೆ ಸುಮಾರು ವರ್ಷದಿಂದ ನಡೀತಾ ಇದೆ, ಲೈಬ್ರರಿ ಅಂತ ನಡೀತಾ ಇದೆ. ಈಗ ಬರೇ ದೊಡ್ಡವರಲ್ಲ, ಸಣ್ಣ ಮಕ್ಕಳು ಬಂದು ಓದಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಆದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅವರು ಇವರು ಎಲ್ಲ ಬಂದು ಓದ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಲೇಡೀಸು ಬರಬೇಕು, ಲೇಡೀಸಿಗೆ ಬಂದು ಓದ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು. ಸಪೋರ್ಟ್ ಮಾಡಿ. ಈಗ ನಮ್ಮ ಎಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರು, ದಾಸೇಗೌಡರು ಇವರೆಲ್ಲ ಇದ್ದಾರೆ. ನಮ್ಮ ಲೋಕೇಶ್ ಅವರು ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿ ಗಂಟ ಬಿಲ್ಡಿಂಗ್ ಬಂದಿದೆ. ಇದು ಮುಂದೆ ಇನ್ನ ಮಾಡಿ ಈ ಬಾವಿಯಲ್ಲಿ ರಿಂಗ್ ಬಿಟ್ಟು ನೀರು 5 ರೂಪಾಯಿ 10 ರೂಪಾಯಿ ಕಾಯಿನ್ ಮಾಡಬೇಕು ಅಂತ ಬಹಳ ಬೇಡಿಕೆ ಇದೆ. ಇದು ಮಾಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಎಲ್ಲರೂ ಸಮಸ್ಯೆಗೆ ನಮ್ಮ ಸಪೋರ್ಟ್ ಮಾಡಿದ್ದಾರೆ. ಒಬ್ಬೊಬ್ಬರು ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವರ್ಗ ನಮಸ್ಕಾರ. ನನ್ನ ಹೆಸರು ಮುನಿಯಪ್ಪ ಅಂತ, ಖಜಾಂಚಿ ಆಗಿ ಇದ್ದೇನೆ.